ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು, ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವರವ್ರ ಇಚ್ಛೆ. ಯಾರನ್ನ ಭೇಟಿ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು, ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವರವ್ರ ಇಚ್ಛೆ. ಯಾರನ್ನ ಭೇಟಿ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು, ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವರವ್ರ ಇಚ್ಛೆ. ಯಾರನ್ನ ಭೇಟಿ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು, ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳಕ್ ಆಗಲ್ಲ. ಯಾರು ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವರವ್ರ ಇಚ್ಛೆ. ಯಾರನ್ನ ಭೇಟಿ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ ಚಲುವರಾಯ
ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು. ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ, ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರೇ ಆಗಲಿ, ಯಾರನ್ನೂ ಭೇಟಿ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ ಯಾರು. ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್. ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅವ್ರವ್ರ ಇಚ್ಛೆ, ಯಾರನ್ನೂ ಬೇಕು. ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ, ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು. ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ, ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರೇ ಆಗಲಿ, ಯಾರನ್ನೂ ಭೇಟಿ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ ಯಾರು. ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್. ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅವ್ರವ್ರ ಇಚ್ಛೆ, ಯಾರನ್ನೂ ಬೇಕು. ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅದು ಏನು ಹಲ್ಚಲ್ ಎಬ್ಬಿಸಿದೆ ಅಂತ ನೋಡೋದಾದ್ರೆ, ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಯಾರನ್ನು ಭೇಟಿ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಪೊಲಿಟಿಕಲ್ ಈಕ್ವೇಷನ್ ಏನು ಅನ್ನೋದು ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು, ಮಂತ್ರಿಗಳು. ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ರಾಜಕೀಯ ಭೇಟಿ ಆಗಿರಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ವೈಯಕ್ತಿಕ ಭೇಟಿ ಇರಬಹುದು ಅಂತ. ಅದು ಯಾವ ಭೇಟಿನೇ ಇದ್ರೂ ಕೂಡ ಇಂಥದ್ದೊಂದು ಭೇಟಿ, ಅದು ಈ ಸಮಯದಲ್ಲಿ ಕುತೂಹಲ. ಯಾವ ಮಂತ್ರಿ ಆಗ್ಲಿ, ಯಾವ ಶಾಸಕರೇ ಆಗಲಿ, ಯಾರನ್ನೂ ಭೇಟಿ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ ಯಾರು. ವೈಯಕ್ತಿಕವಾದಂತ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್. ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂತ ಸಂದರ್ಭವೂ ಅಲ್ಲ, ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯ್ತು ಏನಾಯ್ತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅವ್ರವ್ರ ಇಚ್ಛೆ, ಯಾರನ್ನೂ ಬೇಕು.